ಗುಲ್ಬರ್ಗ ನಗರದ ಕಿರಾಣಾ ಬಜಾರ್ ಚೌಕ್ಲಿಂದ ತಿಮ್ಮಾಪುರಿ ಸರ್ಕಲ್ವರೆಗೆ ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಮೆರವಣಿಗೆ ಮೂಲಕ ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗೂ ರೇಣುಕಾಚಾರ್ಯ ಜಯಂತ್ಯೋತ್ಸವ ಅಂಗವಾಗಿ ಜಗತ್ ಸರ್ಕಲ್ನಲ್ಲಿ ಬಸವೇಶ್ವರ ಮೂರ್ತಿಯ ಆವರಣದಲ್ಲಿ 3 ದಿನಗಳ ಕಾಲ ಉಪನ್ಯಾಸ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಠಾಧೀಶರು ಹಾಗೂ ಇಡೀ ಜಿಲ್ಲೆಯ ಎಲ್ಲ ಮಠಾಧೀಶರ ಗುರುಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರು ಆ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಗಣ್ಯರು ಆಗಮಿಸಿದರು. 3 ದಿನಗಳ ಕಾಲ ಒಳ್ಳೆಯ ಒಂದು ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದುಕೊಂಡಿದೆ. ಹಾಗೂ ರೇಣುಕಾಚಾರ್ಯ ಜಯಂತ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಹಾಗೂ ರೇಣುಕಾಚಾರ್ಯರ ಒಂದು ನಮ್ಮ ಜೀವನದಲ್ಲಿ ರೇಣುಕಾಚಾರ್ಯರ ಒಂದು ನಡೆ ನುಡಿ ಹಾಗೂ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಈ ಜಯಂತಿ ಮಾಡಿದಕ್ಕೆ ಒಂದು ಸಾರ್ಥಕ. ಹಾಗೂ ಎಲ್ಲ ಸರ್ವ ಸಮಾಜದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಹಾಗೂ ಇಡೀ ಜಿಲ್ಲೆಯ ಎಲ್ಲ ಬಾಂಧವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಈ ರೇಣುಕಾಚಾರ್ಯ ಜಯಂತ್ಯೋತ್ಸವ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜನತೆ ಹಾಗೂ ಇಡೀ ನಾಡಾದ್ಯಂತ ಜನತೆಗೆ ನಾನು ಶುಭಾಶಯಗಳು ಕೋರಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೇಣುಕಾಚಾರ್ಯ ಜಯಂತಿಯ ಸರ್ವರಿಗೂ ಆರ್ಥಿಕ ಶುಭಾಶಯ ಕೋರುತ್ತಾ ಈ ದಿನ ಕಲಬುರಗಿಯಲ್ಲಿ ರೇಣುಕಾಚಾರ್ಯ ಜಯಂತಿ ಅದ್ದೂರಿಯಾಗಿ ಆಗಮಿಸಿದಂಥ ಎಲ್ಲರಿಗೂ ಸರ್ವ ಸದಸ್ಯರಿಗೂ ಹಾಗೂ ಸಮಾಜ ಬಾಂಧವರಿಗೂ ಸ್ವಾಗತ ಕೋರುತ್ತಾ ಅತಿ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡಲು ಶುಭ ಕೋರುತ್ತೇನೆ ಎಲ್ಲರಿಗೂ. ಇವತ್ತು ರೇಣುಕಾಚಾರ್ಯ ಜಯಂತಿ ವಿಶೇಷ ಕಾರ್ಯಕ್ರಮ ಅಂದರೆ ರೇಣುಕಾಚಾರ್ಯರ ಕಂಚಿನ ಮೂರ್ತಿಯ ಮೆರವಣಿಗೆ ಹಾಗೂ ಒಳ್ಳು ಕುಣಿತ, ವಿಶೇಷವಾಗಿ ಏನಂದರೆ ಕುಂಭ 1001 ಹೆಣ್ಣು ಮಕ್ಕಳ ಕುಂಭ ಮೇಳವನ್ನು ನಾವು ಆಯೋಜಿಸುತ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಹಾಗೂ ಎಲ್ಲ ಶಿವಾಚಾರ್ಯರ ವತಿಯಿಂದ ಎಲ್ಲ ಕಲಬುರಗಿಯ ನಗರದ ಎಲ್ಲ ಮಠಾಧೀಶರ ವತಿಯಿಂದ ಇದು ಮೆರವಣಿಗೆ ಕಿರಾಣಾ ಬಜಾರ್ ಚೌಕ್ ವೃತ್ತದಿಂದ ಮಾರ್ಗವಾಗಿ ಜಗತ್ ಮಾರ್ಗವಾಗಿ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕೊನೆಗಳು ಅಲ್ಲಿ ಸರ್ಕಾರಿ ವತಿಯಿಂದ ರೇಣುಕಾಚಾರ್ಯ ಜಯಂತಿ ಆಚರಣೆ ಮುಖಾಂತರ ಈ ಕಾರ್ಯಕ್ರಮ ಕೊನೆಗಳು. ವೀರಣ್ಣಗೊಳೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಉಪಾಧ್ಯಕ್ಷ. ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ಸಮಸ್ತ ನಾಡಿನ ಜೊತೆಗೆ ತಿಳಿಸುತ್ತಾ, ಸುಮಾರು 16 ವರ್ಷಗಳಿಂದ ನಗರದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಸರ್ಕಾರದ ಆದೇಶ ಅಂದರೆ ಇದು 2ನೇ ವರ್ಷದ ಸರ್ಕಾರದ ಆದೇಶ. ಆ ಆದೇಶದ ಪ್ರಕಾರ ಇವತ್ತು ಮಹಾನಗರದಲ್ಲಿ 20ನೇ ತಾರೀಕಿನಿಂದ ನಡೆದು ಬಂದ ಕಾರ್ಯಕ್ರಮ ಇವತ್ತು ಜಗದ್ಗುರು ರೇಣುಕಾಚಾರ್ಯರ ಭವ್ಯ ಮೆರವಣಿಗೆಯೊಂದಿಗೆ ಈ ಮಹಾನಗರದ ಚೌಕ್ ಪೊಲೀಸ್ ಸ್ಟೇಷನ್ನಿಂದ ಮಾರ್ಕೆಟ್ ಹಾಗೂ ಜಗತ್ ವೃತ್ತವಾಗಿ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಪೂರ್ಣಗೊಳ್ಳುತ್ತಾ ಇದೆ. ಆ ಪಂಡಿತ್ ರಂಗಮಂದಿರದಲ್ಲಿ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಈ ವರ್ಷ ಸರ್ಕಾರ ಬರೀ ಜಿಲ್ಲಾಡಳಿತ ಅಲ್ಲ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸಲಿ ಅಂತ ಹೇಳಿ ಆದೇಶ ಮಾಡಿದ್ದಕ್ಕಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಮೆರವಣಿಗೆ ಸಾವಿರಾರು ಕುಂಭ ಕಳಸಗಳೊಂದಿಗೆ, ಮುತ್ತೈದೆಯರೊಂದಿಗೆ ಹಾಗೂ ನಾಡಿನ ಎಲ್ಲ ಜನಸಾಮಾನ್ಯರೊಂದಿಗೆ ಮೆರವಣಿಗೆ ಸಾಗ್ತಾ ಇದೆ. ಈ ಸಾಗಿದಂಥ ಮೆರವಣಿಗೆ ರಂಗಮಂದಿರದಲ್ಲಿ ಕೊನೆಗೊಂಡು ಅಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮ
ಯಶಸ್ವಿಯಾಗಿ ನಡೆಯುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಜಗದ್ಗುರು ರೇಣುಕಾಚಾರ್ಯರ ಒಂದು ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತಿನ ಕಲಬುರಗಿಯಲ್ಲಿ 2-3 ದಿವಸದಿಂದ ನಮ್ಮ ಜಗದ್ಗುರುಗಳಾದ ರೇಣುಕಾಚಾರ್ಯರ ಉತ್ಸವವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಬಹಳ ಪೂಜ್ಯರಿಂದ ನೇತೃತ್ವದಲ್ಲಿ ಜರುಗ್ತಾ ಇದೆ. ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇವರು ಅಂದ್ರೆ ಈ ನಮ್ಮ ಜಂಗಮ ಏನು ಇದ್ದಾರೆ, ನಮ್ಮ ಸಮಾಜದ ವೀರಶೈವ ಸಮಾಜದ ನಮ್ಮ ಎಲ್ಲ ಹೋಗಿಕೊಂಡ ದಾರಿಯನ್ನು ತೋರಿಸುವಂತ ಇವರು ಗುರುಗಳು. ಇಂಥ ಗುರುಗಳ ಇವತ್ತಿನ ದಿವಸ 2-3 ದಿವಸದಿಂದ ಕಲಬುರಗಿಯಲ್ಲಿ ನಡೀತಾ ಇದೆ. ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆ ನಮ್ಮ ಎಲ್ಲರ ವೀರಶೈವ ಸಮಾಜ ಅವರಿಗೆ ಸ್ವಾಗತ ಕೊಡ್ತೇವೆ. ಇದೇ ಪ್ರಕಾರ ನಮ್ಮ ಸಮಾಜಕ್ಕೆ ಒಳ್ಳೆ ದಾರಿಯನ್ನು ತೋರಿಸ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮರಿಗೆ ಶಾಲೆ ಅಂತ ಹೇಳ್ತಾರೆ. ಮಾತು ಜೈ ಹಿಂದ್. ಕಲಬುರಗಿ ಮಹಾನಗರದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಶರಣಬಸವೇಶ್ವರ ಸಂಸ್ಥಾನದ ಒಡೆಯರಾಗಿರುವಂತ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ನೇತೃತ್ವ ಸಾಗಿಕೊಂಡು ಬಂದಿರತಕ್ಕಂಥ ರೇಣುಕಾರ ಜಯಂತಿಗೆ ಚಾಲನೆಯನ್ನು ಕೊಡ್ತಾ ಇವತ್ತು ಸಾವಿರಾರು ಭಕ್ತರ ಕುಂಭೋತ್ಸವದೊಂದಿಗೆ ಜಗದ್ಗುರು ರೇಣುಕಾಚಾರ್ಯರ ಉತ್ಸವವನ್ನ ಕಲಬುರಗಿಯ ರಾಜಬೀದಿಯಿಂದ ಪ್ರಾರಂಭಗೊಂಡು ಕಲಬುರಗಿಯ ಎಸ್.ಎಂ. ಪಂಡಿತ್ ರಂಗಮಂಟಪದವರೆಗೆ ಬಹಳ ಅದ್ದೂರಿಯಾಗಿರ್ತಕ್ಕಂಥ ವೈಭವದ ರೇಣುಕಾಚಾರ್ಯರ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು ಬಹಳ ಹರ್ಷ ತರುವಂಥದ್ದು. ಇದೊಂದು ವೀರಶೈವ ಧರ್ಮ ಸಮಾಜಕ್ಕಷ್ಟೇ ಅಲ್ಲ, ಇಡೀ ಮಾನವ ಕುಲಕೋಟಿಗೆ ಇದು ರೇಣುಕಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದ ವಿಶ್ವಕ್ಕೆ ಶಾಂತಿಯನ್ನು ಘೋಷಿಸಿದ್ದಾರೆ. ಅಂಥ ನಿಟ್ಟಿನೊಳಗೆ ಕಲಬುರಗಿ ಮಹಾನಗರದ ಜನತೆ ಸೇರಿ ಇದು ರೇಣುಕಾಚಾರ್ಯರ ಜಯಂತಿ ಉತ್ಸವ ಮಾಡುತ್ತಿರುವುದು ಬಹಳ ಸರ್ವಾಂಗ ಸುಂದರ ಅನ್ನುವಂಥ ಮಾತನ್ನ ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಪೂಜ್ಯ ಶ್ರೀ ಬಸವರಾಜಪ್ಪ ದೇಶಮುಖ್ ಅವರು ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೇಣುಕಾಚಾರ್ಯ ಸಮಿತಿ ವತಿಯಿಂದ ಅವರಿಗೂ ಕೂಡ ಅನಂತ ಧನ್ಯವಾದ ಹೇಳಲು ನಾನು ಬಯಸ್ತೇನೆ. ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಕಲಬುರಗಿ ಜಿಲ್ಲೆಯ ಅಂಗವಾಗಿ 3 ದಿನದ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಜಗದ್ಗುರು ರೇಣುಕಾಚಾರ್ಯ ಕೇದಾರ ಜಾತ್ರೆಗಳನ್ನು ಆಗಮಿಸಿದರು. ನಿನ್ನೆ
ಮತ್ತು ಪಾಳಾಪುರ ನೇತೃತ್ವದಲ್ಲಿ ಕುಂಭಮೇಳ 2008 ಮತ್ತೆ ಹಲ್ಲಿಗಿ ಬಾಜಿ ಡೊಳ್ಳು ಪುರಾಂತರು ಎಲ್ಲ ವೇದಗಳಿಂದ ಮಂತ್ರಗೋಷ್ಠಿಲಿಂತ ಇದು ಆದಿಚಾತ್ರರು ರೇಣುಕಾಚಾರ್ಯರು ನಮ್ಮ ಸಮಾಜದ ಕೊಡುಗೆ ಅಂತ ಜಗದ್ಗುರು ರೇಣುಕಾಚಾರ್ಯರಿಗೆ ಒಂದು ವೀರಶೈವ ಲಿಂಗಾಯತ ಧರ್ಮಕ್ಕೆ ಇದೊಂದು ದಾರಿ ತೋರುವಂತ ಒಂದು ಮಾರ್ಗ ಆಗಿದೆ ಜಯಂತಿ. ಬೇರೆ ಡೊಳ್ಳು ಕುಂಭದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಮತ್ತೆ ಎಲ್ಲ ನಮ್ಮ ಸದ್ಭಕ್ತರು ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಮತ್ತೆ ಎಲ್ಲ ನಮ್ಮ ಸಮಾಜದ ಕುಲದ ಮಾನವ ಕುಲದಿಂದ ಎಲ್ಲರೂ ನಮ್ಮ ಜಯಂತಿಗೆ ಆಗಮಿಸಿದವರಿಗೆ ಎಲ್ಲರಿಗೆ ನನ್ನ ಚುನಾವಣೆ ಮತ್ತೆ ನಮಸ್ಕಾರವನ್ನು ಹೇಳುತ್ತೇನೆ. ಕಾರ್ಯಕರ್ತರು ಆದಿ ಜಗದ್ಗುರು ರೇಣುಕಾಚಾರ್ಯರ ಯುವಮಾನೋತ್ಸವವನ್ನು ಇವತ್ತಿನ ದಿವಸ 23/3/2024 ಅವರ ಜಯಂತ್ಯೋತ್ಸವವನ್ನು ಕಲಬುರಗಿ ಜಿಲ್ಲೆಯ ಜಂಗಮ ಬಾಂಧವರು, ವೀರಶೈವ ಲಿಂಗಾಯತ ಬಾಂಧವರು ಮತ್ತು ಇಡೀ ಎಲ್ಲ ಸಮಾಜದ ಮನುಕುಲದ ಮುಖಂಡರು ಸೇರಿಕೊಂಡು 1008 ಧನ್ಯವಾದಗಳು. ಇಲ್ಲಿವರೆಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಮತ್ತು ಉದ್ಘಾಟನೆ ನೆರವೇರಿಸಿದಂತ ಶ್ರೀಗಳಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ಸೇರಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಬಾಂಧವರು ಮತ್ತು ಎಲ್ಲ ಧರ್ಮದ ಭಕ್ತರು ಸೇರಿ ಈ ಜಗದ್ಗುರು ರೇಣುಕಾಚಾರ್ಯರ ಮತ್ತು ರೇವಣಸಿದ್ಧರ ಕೃಪೆಗೆ ಆಶೀರ್ವಾದವನ್ನು ತೆಗೆದುಕೊಂಡು ಇಂಥ ಒಂದು ವಿಜೃಂಭಣೆಯನ್ನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಆಚರಿಸುತ್ತಿದ್ದೇವೆ. ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಇವತ್ತು ನಮ್ಮ ರೇಣುಕಾಚಾರ್ಯರು ಹೇಳ್ತಾ ಇದ್ರು, ಅವಾಗ ಹ್ಯುಮ್ಯಾನಿಟಿ ಇಸ್ ಅ ಬಿಗ್ ರಿಲಿಜನ್ ಅಂತ ಹೇಳ್ತಾ ಇದ್ರು. ಸೊ ಹ್ಯುಮ್ಯಾನಿಟಿ ಇವತ್ತಿನ ದಿವಸ ಈ ಭೂಮಂಡಲ ಮೇಲೆ ನಾವು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಿ ನಾವು ಬಾಳ್ಬೇಕು, ಎಲ್ರೂ ಒಗ್ಗಟ್ಟಾಗಿ ಒಳ್ಳೆ ವಿಚಾರಗಳನ್ನ ಮಾಡಬೇಕು ಅಂತ ನಮ್ಗೆ ಅವ್ರು ಆಶೀರ್ವಾದ ಮಾಡಿದ್ರು. ಹೀಗೆ ಎಲ್ರೂ ಇದೇ ನಮ್ಮನ್ನ ಆಶೀರ್ವಾದ ತಗೊಳ್ಬೇಕು, ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಆಚರಿಸಬೇಕು ಅಂತ ಕೇಳ್ಕೊಂಡು ಧನ್ಯವಾದಗಳು. ಕಾರ್ಯಕ್ರಮ ಮಾಡಲಾಗ್ತದೆ ಸರ್. ಏನೇನ್ ಕಾರ್ಯಕ್ರಮ ಮಾಡಿದ್ರಿ? 2008 ತುಂಬಾ ಎಲ್ಲ ಹೆಣ್ಮಕ್ಳು ತಲೆ ಮೇಲೆ ಇಟ್ಕೊಂಡು ಅದೊಂದು ನಮ್ಮ ಸಂಸ್ಕೃತಿ ಒಂದು ತೋರಿಸ್ಕೊಡುತ್ತೆ. ಕುಂಭಮೇಳ ಮತ್ತು ನಮ್ಮ ಪುರಂತರು ಏನಂತಾರೆ ನಾಸಿಕ್ ಡೋಲ್ ಮಾಡ್ತಾ ಇದ್ದೀವಿ, ಮತ್ತೆ ಪುರಂತ ಮಾಡಿಸ್ತಾ ಇದ್ದೀವಿ, ಮತ್ತೆ ಭಜನೆ ಆಗ್ತಾ ಇದೆ. ಎಲ್ಲ ಇಂತರ ಬಹಳಷ್ಟು ಕಾರ್ಯಕ್ರಮಗಳನ್ನ ಮೆರವಣಿಗೆ ಮುಖಾಂತರ ನಡೆಸ್ಕೊಳ್ತಾ ಇದ್ದಾರೆ. ಬಂದಂತ ಜನರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಎಲ್ಲ ಬಂದಂತ ಜನರಿಗೆ ಈ ಒಂದು ರೇಣುಕಾಚಾರ್ಯ ಜಯಂತಿ ಬಹಳ ದೊಡ್ಡ ಪ್ರಮಾಣಕ್ಕೆ ನೀವು ಆಚರಿಸ್ಕೊಂಡು ಇದರ ಆಶೀರ್ವಾದ ತಗೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಇನ್ನು ಮುಂದೆ ಬರ ದಿನಗಳಲ್ಲಿ ಈ ಜಯಂತಿಯನ್ನ ಮತ್ತೆ ವಿಜೃಂಭಣೆಯಿಂದ ಆಚರಿಸ್ಕೊಂಡು ನಾವು ಹೋಗ್ತೀವಿ. ಮತ್ತೆ ಎಲ್ಲಾ ಜನದ ಸಹಕಾರ ಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಯಾವುದು ಧರ್ಮ ದೊಡ್ಡ, ಮಾನವ ಧರ್ಮ ಎಲ್ಲರಿಗಿಂತ ದೊಡ್ಡದಂತ ಹೇಳ್ತೀವತ್ತೆ. ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರಶಾಂತ್ ಬಿಜಾಸ್ಪುರ್.